ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಾನು ಏನು ಹೇಳಿದ್ದೆ ಥೇಟ್ ಹಾಗೆ ಆಗಿದೆ, ತದ್ರೂಪು ಹಾಗೆ ಆಗಿದೆ. ನಾನು ಯಾವ ಮಾತನ್ನು ಹೇಳಿದೆ ಅದು ಯಥಾ ಪ್ರಕಾರ ಕೆಲವೇ ದಿನಗಳಲ್ಲಿ ಜರುಗಿ ಹೋಯಿತು. ನಾನು ಮಾತಾಡ್ತಾ ಇರೋದು ಕಾಕ್ರೋಚ್ ಜನತಾ ಪಾರ್ಟಿಯ ಮೇಲೆ ಜನ ಮುಗಿ ಬೀಳ್ತಾ ಇರುವ ಬಗ್ಗೆ. ಇದು ಅತ್ಯಂತ ತಾಜಾ ಸುದ್ದಿ, ಈಗ ತಾನೇ ನಡೆದಂಥ ಘಟನೆ ಆಗಿರೋದ್ರಿಂದ ಅದೊಂದೇ ವಿಷಯವನ್ನು ಇಟ್ಕೊಂಡು ಇವತ್ತು ಮಾತಾಡ್ತಾ ಇದ್ದೇನೆ. ನಿಮಗೊಂದು ಮಾತು ಹೇಳಿದ್ದೆ, ಜಿರ್ಲೆಗಳು ಯಾವತ್ತು ಎಲ್ಲಿ ಗಟರ್ ಇರುತ್ತೋ ಆ ಗಟರ್ನಲ್ಲಿರಬೇಕು, ಜಿರ್ಲೆಗಳು ಎಲ್ಲಿ ಕಸ ಇರುತ್ತೋ ಅಲ್ಲಿರಬೇಕು, ಜಿರ್ಲೆಗಳು ಅಡುಗೆ ಮನೆ ಕೆಳಗಡೆ ಗಲೀಜಿನ ಮಧ್ಯೆ ಇರಬೇಕೇ ವಿನಃ ಜನರ ಮಧ್ಯೆ, ಡ್ರಾಯಿಂಗ್ ರೂಮ್ನಲ್ಲಿ, ಊರ ಮಧ್ಯೆ ಅಲ್ಲೆಲ್ಲ ಇದ್ದರೆ ಜನ ಬಿಡೋದಿಲ್ಲ, ಅದಕ್ಕೆ ಹಿಟ್ ಹೊಡಿತಾರೆ ಅಂತ ಒಂದು ಸಲ ಅಲ್ಲ 5-6 ಸಲ ಹೇಳಿದ್ದೆ ನಾನು. ಅದನ್ನು ಎಲ್ಲರೂ ತಲೆ ಮೇಲೆ ಇಟ್ಕೊಂಡು ಎಲ್ಲ ಮಾಧ್ಯಮದವರು ಕುಣಿಸ್ತಾ ಇದ್ರು ಪ್ರತಿ ದಿವಸ, ವಿಜೃಂಭಣೆ ಇವ್ರದ್ದು. ಆ ಕಡೆ ಆಶುತೋಷ್ ರಾಂಕ ಮಾತಾಡ್ತಾನೆ, ಈ ಕಡೆ ಸೌರವ್ ದಾಸ್ ಮಾತಾಡ್ತಾನೆ, ಈ ಕಡೆ ಅಭಿಜಿತ್ ದೀಪ್ಗೆ ಮಾತಾಡ್ತಾನೆ. ಏನು ಇಡೀ ಚಾನಲ್ನಲ್ಲಿ ಪ್ರತಿ ದಿವಸ ಇವ್ರದೇ ಮಾತು. ಈಗ ನೋಡಿ, ಇವತ್ತು ನಡೆದಂಥ ಘಟನೆ ರಾಜಸ್ಥಾನದ ಜೈಪುರ್ನಲ್ಲಿ ನಡೆದ ಘಟನೆ. ಜೈಪುರದ ಜನ ಇವರನ್ನು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದಿದ್ದಾರೆ. ಸ್ಥಿತಿ ಹೇಗೆ ನಿರ್ಮಾಣ ಆಯಿತು ಅಂದರೆ, ಕೊನೆಗೆ ತಪ್ಪಿಸಿಕೊಂಡು ಓಡಿ ಹೋಗಿ ಕಾರಲ್ಲೇ ಬಿಟ್ಟಿರ್ತಾರೆ, ಕಾರನ್ನು ಬಿಟ್ಟು ಹೊರಟೋಗಿರ್ತಾರೆ. ಆಮೇಲೆ ಓಡಿ ಬಂದು ಕಾರ್ ತೊಗೊಂಡು ಹೋಗ್ತಾರೆ. ಒಂದು ಬೆಲೆ ಬಾಳುವ ₹1 ಕೋಟಿ 70-80 ಲಕ್ಷ ರೂಪಾಯಿ ಕಾರು. ಒಬ್ಬ ಇವರ ಚೇಲ ಒಬ್ಬ ಅಲ್ಲಿ ಉಳ್ಕೊಂಡ್ಬಿಡ್ತಾನೆ, ಕರಿ ಟಿ ಶರ್ಟ್ನವನು. ಈ ವಿಡಿಯೋ ತೋರಿಸ್ತೇನೆ ನೋಡಿ. ಆತನನ್ನು ಮಾಬ್ ಲಿಂಚಿಂಗ್ ಮಾಡಿ ಹೊಡೆದಾಕ್ಬಿಡ್ಬೋದಿತ್ತು, ಆದರೆ ಸಂಯಮವನ್ನು ತೋರಿಸ್ತಾರೆ, ಆತನನ್ನು ಬಿಡಿಸಿ ಕಳಿಸ್ತಾರೆ. ವಿಡಿಯೋ ನೋಡಿಬಿಡಿ, ಆಮೇಲೆ ಮಾತಾಡ್ತೇನೆ. ಇದು ನಡೆದದ್ದು ರಾಜಸ್ಥಾನದ ಜೈಪುರ್ನಲ್ಲಿ. ನೋಡಿ, ಆಶುತೋಷ್ ರಾಂಕ ತನ್ನ ಪೃಷ್ಠಭೂಮಿ ಯಾವುದು ಅಂತಂದರೆ, ಈತ ರಾಜಸ್ಥಾನವನ್ನು ಮಾಡ್ಕೊಂಡಿದ್ದಾನೆ. ಇತ್ತೀಚೆಗೆ ಅಲ್ವರ್ನಲ್ಲಿ ಹೋಗಿದ್ದ, ಅಲ್ಲಿಯೂ ಇದೇ ರೀತಿ ಗಲಾಟೆ ಆಗಿತ್ತು. ಅದಕ್ಕಿಂತ ಮುಂಚೆ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ದ, ಅಲ್ಲಿ ಒಬ್ಬ ಇವರ ಕಾರ್ಯಕರ್ತನ ತಂದೆಯ ಮೇಲೆ ದಾಳಿಯಾಗಿ ಆತ ಸತ್ತು ಹೋಗಿದ್ದ. ಆತನಿಗೆ ಸಾಂತ್ವನ ಹೇಳಲಿಕ್ಕೆ ಸಭೆ ಮಾಡಲಿಕ್ಕೆ ಈತ ಹೋಗಿದ್ದ ಭಾರತ್ ಸಭಾಭವನಲ್ಲಿ, ಅಲ್ಲಿಯೂ ಏಟು ತಿಂದು ವಾಪಸ್ ಬಂದ. ಈಗ ರಾಜಸ್ಥಾನವನ್ನು ಆಯ್ಕೆ ಮಾಡಿಕೊಂಡಿದ್ದಾನೆ, ಏಕೆಂದರೆ ಈತನ ಪೃಷ್ಠಭೂಮಿ, ಈತನ ಮೂಲ ಬೇರುಗಳಿರೋದು ರಾಜಸ್ಥಾನದಲ್ಲಿ. ಹೀಗಾಗಿ ಜೈಪುರಕ್ಕೆ ಹೋಗಿದ್ದ. ಜೈಪುರಕ್ಕೆ ಹೋಗ್ತಾನೆ, ಹೋದ ತಕ್ಷಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಶಾಲೆಗೆ ಹುಡುಕೊಂಡು ಒಂದು 40-50 ಜನ ಹೋಗ್ತಾರೆ. 40-50 ಜನ ಹೋಗಿರೋದು ಹೇಗಿರುತ್ತೆ ಅಂದರೆ, ಇವರು ಯಾರೋ ದೊಡ್ಡ ಕಲೆಕ್ಟ್ರು ಬಂದಿದ್ದಾರೆ, ಬಂದು ಶಾಲೆ ಇನ್ಸ್ಪೆಕ್ಷನ್ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ಇವರ ನಡವಳಿಕೆ, ಇವರ ದಾದಾಗಿರಿ, ಇವರ ಗೂಂಡಾಗಿರಿ, ಇವರ ದಾರ್ಷ್ಟ್ಯವನ್ನು ನೋಡ್ಬೇಕು ನೀವು. ಗ್ರಾಮಸ್ಥರೆಲ್ಲ ಸೇರ್ಕೋತಾರೆ. ಇವ್ರು ಬರ್ತಾ ಇರೋ ಹಾಗೆಯೇ ಇವ್ರ ಮೇಲೆ ದಾಳಿ ಶುರುವಾಗ್ಬಿಡುತ್ತೆ. ದಾಳಿ ಶುರುವಾಗುತ್ತೆ, ಇವರು ಅದು ಪ್ರತ್ಯುತ್ತರ ಕೊಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿಯ ಗ್ರಾಮಸ್ಥರು ಕೇಳಲಿಕ್ಕೆ ತಯಾರಿರೋದಿಲ್ಲ, ಅಲ್ಲಿ ಯುವಕರು ಇವ್ರನ್ನ ಅಟ್ಟಿಸ್ಕೊಂಡು ಹೊಡಿಲಿಕ್ಕೆ ಹೋಗ್ತಾರೆ. ಇದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ರಾಜಸ್ಥಾನದ ಯಾವ ಶಾಲೆಯಲ್ಲಿಯೂ ಕೂಡ ಈ ರೀತಿ ಪರಿವೀಕ್ಷಣೆ ಮಾಡುವುದು, ಈ ರೀತಿ ಆಡಿಟ್ ಮಾಡಲಿಕ್ಕೆ ಯಾರಿಗೂ ಅನುಮತಿ ಇಲ್ಲ ಅಂತ ಸರ್ಕಾರ ಈಗಾಗಲೇ ಸುತ್ತೋಲೆಯನ್ನು ಹೊರಡಿಸಿ ಆಗಲೇ 1 ವಾರ ಆಗಿ ಹೋಗಿದೆ. ಯಾವನೋ ಬಂದು ಕ್ಯಾಮ್ರಾ ಹಿಡ್ದ, ಇನ್ಯಾವನೋ ಬಂದು ಬೈಟ್ಸ್ ತೊಗೊಂಡ, ಇನ್ಯಾವನೋ ಬಂದು ಶಾಲೆಯ ಫೋಟೋಗಳನ್ನು ತಕ್ಕೊಂಡು ಹೋದ, ಇನ್ಯಾರೋ ಬಂದು ಅಲ್ಲಿಯ ಉದ್ಯೋಗಿಗಳ ಹತ್ರ ಮಾತುಕತೆ ಆಡದ. ಇವು ಯಾವ ಸೀನ್ಗಳೆಲ್ಲ ಅದನ್ನು ಅಧಿಕೃತವಾದ ಇಲಾಖೆಯವರೇ ಮಾಡಬಹುದು, ಜಿಲ್ಲಾಧಿಕಾರಿ ಮಾಡಬಹುದು, ಸಂಬಂಧಪಟ್ಟವರು ಮಾಡಬಹುದೇ ವಿನ ಪಬ್ಲಿಕ್ ಶಾಲೆಗೆ ನುಗ್ಗಿ ಶಾಲೆಯ ವಾತಾವರಣವನ್ನು ಹಾಳು ಮಾಡುವ ಹಾಗಿಲ್ಲ ಅಂತ ಒಂದು ಸರ್ಕ್ಯುಲರ್ ಮಾಡಿಬಿಟ್ರು. ಮೊಟ್ಟ ಮೊದಲು ಮಾಡಿದ್ದೇ ರಾಜಸ್ಥಾನದಲ್ಲಿ. ಅದೇ ರಾಜಸ್ಥಾನಕ್ಕೆ ಪದೇ ಹೋಗಬೇಕು ಅನ್ನುವಂಥ ಇರಾದೆ ಈತನದು, ರಾಂಕಾನದು. ರಾಂಕ ಹೋಗ್ತಾನೆ, ಹೋದ ತಕ್ಷಣ ಜನ ಅಟ್ಟಿಸ್ಕೊಂಬರ್ತಾರೆ, ಅಟ್ಟಿಸ್ಕೊಂಬಂದ ತಕ್ಷಣ ಹೊಡ್ತಾರೆ. ಹೊಡ ಸಂದರ್ಭದಲ್ಲಿ ಒಬ್ಬ ಉಳ್ಕೊಂಡ್ಬಿಡ್ತಾನೆ. ಆತನ ಇನ್ನೇನು ಅವನು ದಾಳಿ ಆಗಿಬಿಡ್ಬೇಕು, ಅವನು ಬಿಡಿಸಿ ವಾಪಸ್ ಕಳಿಸ್ತಾನೆ. ಜೀವ ಉಳಿದ್ರೆ ಸಾಕು ಅಂತ ಅಂಗೈಯಲ್ಲಿ ಜೀವನ ಹಿಡ್ಕೊಂಡು ಓಡಿ ಹೋಗ್ತಾರೆ. ಅದಾದಮೇಲೆ ಈ ರಾಂಕ ಒಂದು ಪತ್ರಿಕೆಯವರಿಗೆ ಒಂದು ಮಾಹಿತಿಯನ್ನು ಕೊಡ್ತಾನೆ, ಮಾಧ್ಯಮದವ್ರಿಗೆ. ನಿಮ್ಮ ಗೂಂಡಾಗಿರಿ ನಡೆಯೋದಿಲ್ಲ, BJP ಗೂಂಡಾಗಳು ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಸರ್ಕಾರದ ಪರವಾಗಿ ಇವರೆಲ್ಲ ನಿಂತಿರುವಂಥ ಜನ, ನಾನು ಇದಕ್ಕೆ ಸುಮ್ಮನೆ ಇರೋದಿಲ್ಲ, 48 ಗಂಟೆಗಳ ಒಳಗಡೆ ನಿಮ್ಮ ಸುತ್ತೋಲೆಯನ್ನು ವಾಪಸ್ ತಗೋಬೇಕು. ಅಂದರೆ ಶಾಲೆಗೆ ಮಾಡುವಂಥ ಈ ಆಡಿಟ್ ಮಾಡುವುದಂತ ಇವರೇನು ಮಾಡ್ತಾಯಿದ್ರು ಅದರ ವಿರುದ್ಧವಾಗಿ ಮಾಡೋಂಥ ಸುತ್ತೋಲೆಯನ್ನು ವಾಪಸ್ ತಗೋಬೇಕು. ಇಲ್ಲದೆ ಹೋದ್ರೆ ಧರ್ಮೇಂದ್ರ ಪ್ರಧಾನ್ ಹೆಂಗೆ ರಾಜೀನಾಮೆ ತೊಗೊಂಡ್ವಿ, ಹಾಗೆ ರಾಜಸ್ಥಾನದ ಶಿಕ್ಷಣ ಮಂತ್ರಿಯ ರಾಜೀನಾಮೆ ಪಡಿತೇವೆ ಅಂತ ಈಗ ಈತ ಧಮಕಿ ಕೊಟ್ಟಿದ್ದಾನೆ. ಉಸಿರು ಬಿಡ್ಲಿಕ್ಕಾಗ್ತಾ ಇಲ್ಲ, ಏದುಸಿರು ಬಿಡ್ತಾ ಇದ್ದಾನೆ, ಗಾಬರಿ ಆಗಿದ್ದಾನೆ, ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಓಡಿ ಹೋಗಿದ್ದಾನೆ. ಗ್ರಾಮಸ್ಥರು ಏನು ಹೇಳ್ತಾರೆ? ಗ್ರಾಮಸ್ಥರು ಹೇಳ್ತಾರೆ, ಬರುವಾಗ ಇವರು ಬರೀ ಕೈಯಲ್ಲಿ ಬಂದಿರಲಿಲ್ಲ, ಇವ್ರ ಹತ್ರ ಯಾವುದೇ ಸೌಜನ್ಯ ಇರಲಿಲ್ಲ, ಇವರು ಶಾಲೆಯ ಆಡಿಟ್ ಮಾಡಲಿಕ್ಕೆ ಯೋಗ್ಯರಲ್ಲ, ಮಾರಕಾಸ್ತ್ರಗಳನ್ನ ತೊಗೊಂಬಂದಿದ್ರು, ಅದಕ್ಕಾಗಿ ಇವ್ರನ್ನ ಹಿಡ್ಕೊಂಡ್ವಿ ಅಂತ.
ನನಗೆ ಭಾಳ ವಿಚಿತ್ರ ಅನಿಸೋದೇನೆಂದರೆ ನಮ್ಮ ದೇಶದ ವಿಶೇಷತೆಯನ್ನು ನಾವು ಗಮನಿಸ್ಬೇಕು. ನಮ್ಮಲ್ಲಿ 2 ಸೆಕ್ಟರ್ಗಳಿದಾವೆ, 2 ಮಜಲುಗಳಿದಾವೆ ಬದುಕಿನಲ್ಲಿ. ಒಂದು ಶಹರದ ಜನ, ಅವ್ರಿಗೆ ಜನ್ಜಿ ಅಂದರೆ ಅರ್ಥ ಆಗತ್ತೆ, ಮಾಲಿಕ್ಯುಲರ್ ಫ್ಯಾಮಿಲಿ ಅಂದರೆ ಅರ್ಥ ಆಗತ್ತೆ. ಮನೆಯಲ್ಲಿ ಗಂಡ ಹೆಂಡತಿ ಮತ್ತು ಮಗು 3 ಜನ ಇರ್ತಾರೆ, 4 ಇಲ್ಲ 3, ಒಂದೇ ಮಗು, ಗಂಡೋ ಹೆಣ್ಣೋ ಒಂದಿರುತ್ತೆ. ಅವ್ರಿಗೆ ಚಿಕ್ಕಪ್ಪ ಚಿಕ್ಕಮ್ಮ ಸೊಸೆ ಅತ್ತೆ ನಾದ್ನಿ ಏನೂ ಗೊತ್ತಿರೋದಿಲ್ಲ. ಆ ಮಗುವನ್ನು ಇವರು ಎಷ್ಟು ಮುದ್ದು ಮಾಡಿ ಬೆಳೆಸಿರ್ತಾರೆ ಅಂದರೆ ಆ ಮಗು ಎಲ್ಲಿ ಅಳತ್ತು ಅಂತ ಆ ಕೈಗೆ ಮೊಬೈಲ್ ಕೊಟ್ಬಿಟ್ಟಿರ್ತಾರೆ, ಮೊಬೈಲ್ನಲ್ಲಿ ಆ ಮಗು ಬೆಳ್ಕೊಂಡಿರುತ್ತೆ. ಅಂಥದಂಥ ಒಂದು ಸೆಕ್ಟರು ಈ ನಗರ ಪ್ರದೇಶದಲ್ಲಿರುವಂಥ ಜನ. ಇನ್ನೊಂದು ಈ ದೇಶದ ಬಹುಪಾಲು 75ರಿಂದ 90% ಇರೋದು ಗ್ರಾಮೀಣ ಜನತೆ. ಅವರು ಈ ಜನ್ಜಿ ಗೊತ್ತಿಲ್ಲ ಅವ್ರಿಗೆ ಈ ರೀತಿ ಶಾಲೆ ಅಡಿಟ್ ಮಾಡಲಿಕ್ಕೆ ಯಾರೋ ಬರ್ತಾರೆ, ಜಿರಳೆಗಳು ಬರ್ತವೆ, ಕಾಕ್ರೋಚು ಇವ್ಯಾವ ಗೊತ್ತಿಲ್ಲ ಅವ್ರಿಗೆ. ಜಂತರ್ ಮಂತರ್ಗೆ ಹೋದವ್ರಿಗೆ ಮಾತ್ರ ಅದು ಗೊತ್ತಿರುತ್ತೆ ವಿನಾ ಭಾರತ ದೇಶದ ಉಳಿದ ಪ್ರದೇಶದವ್ರಿಗೆ ಇದರ ಲವಲೇಶವೂ ಗೊತ್ತಿಲ್ಲ. ಆದರೆ ರಾಂಕಾಗಿ ಇದು ಗೊತ್ತಾಗ್ತಾ ಇಲ್ಲ, ಅಭಿಜಿತ್ ದೀಪ್ಗೆ ಗೊತ್ತಾಗ್ತಾ ಇಲ್ಲ, ಸೌರವ್ ದಾಸಿಗೆ ಗೊತ್ತಾಗ್ತಾ ಇಲ್ಲ, ನರೇಂದ್ರ ಮೋದಿ ಅವರಿಗೆ ಅರ್ಥವೇ ಆಗ್ತಾ ಇಲ್ಲ. ಇಲ್ಲಿ ಹೋದ್ರೆ ನರೇಂದ್ರ ಮೋದಿ ಅವರು ಬೆಳಗ್ಗೆ ಎದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಂತ್ರಿಗಳು ಹಾಕಿ ಪ್ರತಿ ದಿವಸ ಯೂನಿವರ್ಸಿಟಿಗೆ ಹೋಗಿ ಅಂತ ಇವ್ರನ್ನ ಹೆಗಲ ಮೇಲೆ ಕೂಡ್ಸ್ಕೊಂಡು ಕೂಡ್ತಿರಲಿಲ್ಲ. ಯಾಕಂದ್ರೆ ಹೆಗಲ ಮೇಲೆ ಕೂಡ್ಸ್ಕೊಂಡು ಕೂತ ತಕ್ಷಣ ಕಿವಿಯಲ್ಲಿ ಇವರು ಇದನ್ನು ಮಾಡ್ತಾರೆ. ಅವರ ಕನ್ಸರ್ನ್ ಬಗ್ಗೆ ನಾನು ಒಪ್ಪಿಗೆ. ನರೇಂದ್ರ ಮೋದಿ ಅವ್ರಿಗೆ ಯುವ ಜನತೆಯ ಆಶೋತ್ತರಗಳಿಗೆ ನಾವು ಸ್ಪಂದಿಸಬೇಕು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವ್ರ ಹಾಗೆ ಆ್ಯಕ್ಟಿವ್ ಇರಬೇಕು, ನಮ್ಮ ಸಚಿವರು ವಿಶ್ವವಿದ್ಯಾಲಯಗಳ ಜೊತೆ ನಿಕಟ ಸಂಪರ್ಕ ಎಲ್ಲ ಸರಿಯೇ. ಇವರಿಗೋಸ್ಕರ ಆ ಕೆಲಸ ಮಾಡಬೇಕಾ ಅನ್ನೋದು ನನ್ನ ಪ್ರಶ್ನೆ. ಮೊದಲೇದಾಗಿ ಯೋಚನೆ ಮಾಡಿ, ಮೊದಲೇ ದಿವಸ ಏನು ಇವನು ಬಂದಲ್ಲ, ಬೋಸ್ಟನ್ನಿಂದ ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಇವನು ಪುಂಗ್ಬಿಟ್ನಲ್ಲ, ಅವತ್ತೇ ಹಿಡಿದು ಒಳಗಡೆ ಹಾಕಿದ್ರೆ ಇವನಿಂದ 100 ಜನ ಇರಲಿಲ್ಲ. ಹೋಗಲಿ, ಅದಾದಮೇಲೆ ಮೊದಲೇ ಸಲ ಏನು ಈತ ಜಂತರ್ ಮಂತರ್ ಪ್ರತಿಭಟನೆ ಮಾಡಿ 2ನೇ ಸಲ ಮಾಡ್ತೀನಿ ಅನ್ನಲ್ಲ, ಅವಾಗ ಒಳಗೆ ಹಾಕಿದ್ರು ಏನಾಗ್ತಿರಲ್ಲ. 3ನೇ ಸಲ ಉಪವಾಸ ಕೂತಿದ್ದಾನ ಸೋನಮ್ ವಾಂಗ್ಚುಕ್, ಆತನನ್ನು ಹೆಂಗೆ ಎತ್ತಕ್ಕೊಂಡು ಹೋದ್ರಂಗೆ ಇವ್ರನ್ನೂ ಎಲ್ಲ ಎತ್ತಕ್ಕೊಂಡು ಹೋಗ್ಬಿಟ್ಟು ಗೃಹ ಬಂಧನ ಮಾಡಿದ್ರು, ಯಾರೂ ಏನೂ ಕೇಳ್ತಿರ್ಲಿಲ್ಲ. ಭಾಳ ಅಂದ್ರೆ ಕೋರ್ಟ್ಗೆ ಹೋಗ್ತಿದ್ರು, ಬಿಡಿಸ್ಕೊಂಬರ್ತಿದ್ರು, ಅಥವಾ ಕೋರ್ಟಿಂದ ಅನುಮತಿ ಪಡೆದು 24 ತಾಸಿಗೆ ನಾವು ಧರಣಿ ಮಾಡ್ತೀವಿ ಅಂತ ಮಾಡ್ತಿದ್ರು. ಸಂಸತ್ ಬರೋ ಚಳವಳಿ ಮಾಡ್ತೀನಿ ಅಂದರೆ ಕೋರ್ಟ್ ಕೂಡ ಒಪ್ಪೋದಿಲ್ಲ. ಈಗ ನಾಳೆ ಸುಪ್ರೀಂ ಕೋರ್ಟಿಗೆ ನಾವು ದಾಳಿಯನ್ನು ಮಾಡ್ತೀವಿ ಅಂತ ಸೌರವ್ ದಾಸ್ ಹೇಳ್ದಂತೇಳಿ ಸುಪ್ರೀಂ ಕೋರ್ಟ್ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಸ್ಥಿತಿಯನ್ನು ಮೀರಿ ಇವರಿಗೆ ಇನ್ನಿಲ್ಲದ ಹಾಗೆ ಪ್ರಚಾರ ಕೊಟ್ಟಿದ್ದು ಮಾಧ್ಯಮಗಳು. 2ನೇದು ಇವರನ್ನು ಹೆಗಲ ಮೇಲೆ ಕೂಡಿಸ್ಕೊಂಡವರು ನಮ್ಮ ಸರ್ಕಾರ. ಅವತ್ತೇ ಸರ್ಕಾರ ಇವ್ರನ್ನ ಹೆಗಲ ಮೇಲೆ ಕೂಡಿಸ್ಕೊಳ್ದೆ ಹೋಗಿದ್ರೆ ಕಂಡಲ್ಲಿ ಇದನ್ನು ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಒಂದು ಕಡೆ ಅಭಿಜಿತ್ ದೀಪ್ಗೆ ಆತ ನೋಡಿ, ಆತನ ವಿಶೇಷತೆ ಗಮನಿಸ್ಬೇಕು. ಈತ ಮಹಾರಾಷ್ಟ್ರವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾನೆ. ಯಾಕೆ? ಆತ ಸಂಭಾಜಿನಗರದವನು. ತನ್ನ ಪೊಲಿಟಿಕಲ್ ಪೃಷ್ಠಭೂಮಿ ಎಲ್ಲಿರಬೇಕು ಅಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಈತ ದಲಿತ್ ಕಾರ್ಡನ್ನು ಎಸಿತಾನೆ. ಹೋಗುವಾಗ ದಲಿತ ಮೋರ್ಚಾ ಯಾವುದಿದೆ ಅದನ್ನು ಕರ್ಕೊಂಡು ಹೋಗ್ತಾನೆ, ಅಂಬೇಡ್ಕರ್ ಸಂಘ ಯಾವುದಿದೆ ಅವ್ರನ್ನ ಕರ್ಕೊಂಡು ಹೋಗ್ತಾನೆ. ಅಂದರೆ ತನ್ನನ್ನು ಯಾರು ಮುಟ್ಟಬಾರದು, ಯಾರು ಹೊಡಿಬಾರ್ದು ಅನ್ನುವ ರೀತಿಯಲ್ಲಿ ತಯಾರಿ ಮಾಡ್ಕೊಂಡು ಹೋಗ್ತಾನೆ. ಆದರೆ ಅಲ್ಲಿ ಹೋದ್ಕೊಂಡು ಸಿಕ್ಕಾಕೊಂಡ್ಬಿಡ್ತಾರೆ. ನೋಡಿ, ನೀವು ದಲಿತರ ಹೆಸರಿನಲ್ಲಿ ರಾಜಕೀಯ ಮಾಡೋದಾಗಿದ್ದರೆ ಇಷ್ಟೊತ್ತಿಗೆ ಆ ಜಾಠವ್ ಅಂತಿದಾನಲ್ಲ, ಆತ ಪ್ರೈಮ್ ಮಿನಿಸ್ಟರ್ ಆಗಬೇಕಾಗಿತ್ತು. ಯೋಚನೆ ಮಾಡಿ ನೋಡಿ, ನೀವು ಈ ದೇಶದಲ್ಲಿ ಎಲ್ಲದಕ್ಕೂ ಒಂದು ಇತಿಮಿತಿ ಇದೆ. ಆಯಿತು, ನಿಮಗೆ ಕೊಡಬೇಕಾದಂಥ ಗೌರವ, ನಿಮ್ಗೆ ಕೊಡಬೇಕಾದಂಥ ಸ್ವಾಭಿಮಾನದ ಬದುಕಿಗೆ ಏನು ಬೇಕೋ ಅಂಥ ಯೋಜನೆಗಳನ್ನು ಕೊಡೋಣ. ನಿಮ್ಗೆ ಕೊಡಬೇಕಂತ ನೀವು ಸಮಾಜದ ಮುಖ್ಯವಾಹಿನಿಗೆ ಏನು ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ ಅದಕ್ಕೆ ಸಪೋರ್ಟ್ ಮಾಡೋಣ. ಹಾಗಂತ ಅದೇ ಕಾರಣನೇ ಎಸಿತಾ ನಾನು ಈ ರೀತಿ ರೌದ್ರಾವತಾರ ಮಾಡ್ತೀನಿ, ಈ ರೀತಿ ಅಧಿಕ ಪ್ರಸಂಗ ಮಾಡ್ತೀನಿ ಅಂದರೆ ಯಾರು ಒಪ್ಕೊಳ್ತಾ ಇರ್ತಾರೆ? ಈತನಿಗೂ ಹೋದಲ್ಲೆಲ್ಲ ಈಗ ಇನ್ಸ್ಪೆಕ್ಷನ್ ಅಂದ್ಕೂ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಮುಂಬೈನಲ್ಲಿರುವಂಥ ಒಂದಷ್ಟು ಲಾಯರ್ಗಳು ದೇವೇಂದ್ರ ಫಡ್ನವೀಸ್ ಅವರ ಗಮನ ಸೆಳೆದು ಕೋರ್ಟಲ್ಲಿ ಕೇಸ್ ಹಾಕ್ತಾ ಇದ್ದಾರೆ. ಇನ್ನು ಇನ್ನೊಬ್ಬ ದಾಸ್ ಅಂತಿದ್ದಾನೆ, ಸೌರವ್ ದಾಸ್ ಅಂತೇಳಿ. ಆತ ನೇಪಾಳಿ. ಆತನಿಗೆ ಮೂಲ ಕ್ಷೇತ್ರವೇ ಇಲ್ಲ. ಆತನ ಕುಟುಂಬದವರೆಲ್ಲ ಪಾಂಡಿಚೇರಿಯಲ್ಲಿದ್ದಾರೆ ಅಂತ, ಈತನನ್ನು ಸಾಕಿದವರು ಇದ್ದಾರೆ ಅಂತ. ಹೀಗಾಗಿ ಅಲ್ಲಿ ಹೋಗಿ ಈತ ರಾಜಕೀಯ ಮಾಡಲಿಕ್ಕಾಗಲ್ಲ. ಈತ ಏನು ಮಾಡ್ತಾನೆ, ಮಾಧ್ಯಮದವ್ರ ಜೊತೆ ಬೆಳಗ್ಗೆ ಎದ್ರು ಮಾತಾಡ್ತಾನೆ, ತಾನೊಬ್ಬ ಮಾಹಿತಿ ಹಕ್ಕು ಹೋರಾಟಗಾರ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾನೆ. ಏನಾಗಿದೆ ಅಂದರೆ, ನಾವು ಈ ದೇಶದಲ್ಲಿ ಒಬ್ಬ ಪ್ರಧಾನಿಯನ್ನು ನಾವು ಬಗ್ಗಿಸಿದ್ದೀವಿ, ಒಬ್ಬ ಶಿಕ್ಷಣ ಸಚಿವನ ರಾಜೀನಾಮೆ ಪಡೆದಿದ್ದೀವಿ ಅನ್ನುವಂಥ ಭ್ರಮೆಯಲ್ಲಿ ತೇಲಾಡ್ತಾ ಇದ್ದಾರಲ್ಲ, ನಾವು ಎಲ್ಲಿ ಏನು ಮಾಡಿದರೂ ನಡೆದು ಹೋಗುತ್ತೆ ಅನ್ನುವಂಥ ಒಂದು ದಾರ್ಷ್ಟ್ಯದಲ್ಲಿ ಇವರು ಮೆರೀತಾ ಇದ್ದಾರೆ. ಆದರೆ ಇವತ್ತು ಜೈಪುರದಲ್ಲಿ ನಡೆದ ಘಟನೆ ಈ ದೇಶದ ಜನತೆಗೂ ನರೇಂದ್ರ ಮೋದಿ ಅವ್ರಿಗೂ ಸರ್ಕಾರಕ್ಕೂ ಎಲ್ಲರಿಗೂ ಭಾಳ ದೊಡ್ಡದಾದಂಥ ಪಾಠ ಏನು? ಪಾಠ 1, ಗ್ರಾಮೀಣ ಜನತೆ ಇಂಥದ್ದು ಯಾವುದನ್ನು ಸಹಿಸಲ್ಲ. ಅವ್ರು ಕಾಕ್ರೋಚ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಈ ರೀತಿ ಬಂದರೆ ಅಟ್ಟಿಸಿಕೊಂಡು ಹೋಗಿ ಹೊಡಿತಾರೆ ಜನ. ಹೊಡೀರಿ ಅನ್ನೋದಕ್ಕೆ ನನ್ನ ಪ್ರಚೋದನೆ ಇಲ್ಲ, ನೀವು ಹೊಡೀರಿ ಅಂತ ನಾನು ಹೇಳೋದಿಲ್ಲ. ಆದರೆ ಈ ರೀತಿ ಅನಗತ್ಯವಾಗಿ ಅಧಿಕ ಪ್ರಸಂಗ ಮಾಡಲಿಕ್ಕೆ ಯಾರ್ಯಾರೋ ಬಂದು ಆಸ್ಪತ್ರೆ ಒಳಗೆ ನುಗ್ಗೋದು, ಯಾರ್ಯಾರೋ ಬಂದು ಶಾಲೆ ಒಳಗೆ ನುಗ್ಗೋದು, ಇರುವ ವ್ಯವಸ್ಥೆಯನ್ನು ಹಾಳು ಮಾಡೋದು, ಜನರಲ್ಲಿ
ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡೋದು. ಇದರ ವಿರುದ್ಧ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಅದಕ್ಕೆ ನಮ್ಮ ಕಣ್ಣೆದುರಿಗೆ ನಿದರ್ಶನ ಜೈಪುರ, ಅಲ್ವಾರ್, ಪಶ್ಚಿಮ ಬಂಗಾಳ. ಎರಡನೇದ್ದು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೋಡಿ, ಇಲ್ಲಿಯವರೆಗೂ ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶಕ್ಕೆ ಯಾಕೆ ಹೋಗ್ತಾ ಇಲ್ಲ? ದಿಲ್ಲಿಯಿಂದ ಲಖನೌ ಏನೂ ದೂರ ಇಲ್ಲ, ಹೋಗ್ಬೋದಲ್ಲ, ಯಾಕೆ ಹೋಗಲ್ಲ? ಅಷ್ಟು ದೂರ ಬೇಡ, ದಿಲ್ಲಿಯಿಂದ ಹೊರಗಡೆ ಬಂದುಬಿಟ್ರೆ ಇವ್ರಿಗೆ ಉತ್ತರ ಪ್ರದೇಶ ಸಿಗತ್ತೆ. ಅಲ್ಲಿ ಹೋಗಿ ಯಾವ್ದಾರ ಶಾಲೆಗೆ ಹೋಗ್ಬೇಕಲ್ಲ, ಅಲ್ಲಿ ಯಾಕೆ ಹೋಗಲ್ಲ ಅಂದರೆ ಭಯ ಇದೆ. ನೋಡಿ, ಅಲ್ಲಿಗೆ ಸಂಜಯ್ ಸಿಂಗ್ ಆತ ಮೂಲತಃ ಉತ್ತರ ಪ್ರದೇಶದವನು, ಆಮ್ ಆದ್ಮಿಯ ಸಂಜಯ್ ಸಿಂಗ್. ಆತ ಏನು ಮಾಡ್ದ, ಬೃಹತ್ ಜಾಥಾ ಅಂತ ಶುರು ಮಾಡ್ದ. ಜಾಥಾ ಶುರು ಮಾಡಿದವನು ಯಾವಾಗ ಜನರ ಬೆಂಬಲ ಸಿಗಲಿಲ್ವೋ ಆತನಿಗೆ ಇದ್ದಕ್ಕಿದ್ದ ಆತ ಕೈ ಬಿಟ್ಬಿಡ್ತಾನೆ. ಕೈ ಬಿಟ್ಟವನು ಪ್ರತಿ ದಿವಸ ತನ್ನ ಕ್ಷೇತ್ರವನ್ನು ಗಟ್ಟಿ ಮಾಡ್ಕೊಳ್ಳಿಕ್ಕೆ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಓಡಾಡಿಕೊಂಡು ರಾಜಕೀಯ ಮಾಡ್ಕೊಂಡು ಹೇಳಿಕೆ ಕೊಡ್ತಾ ಇದ್ದಾನೆ. ಆದರೆ ಜನರನ್ನು ಸೇರಿಸುವ ಕೆಲಸಕ್ಕೆ ಆತ ಕೈ ಆಗ್ತಾ ಇಲ್ಲ. ಮಜಾ ನೋಡಿ ಹೇಗಿದೆ. ಆತ ಈ ಆಮ್ ಆದ್ಮಿ ಪಾರ್ಟಿಯ ಆಫ್ ಬೀಟ್ ಆರ್ಗನೈಸೇಷನ್ ಯಾವುದಾದ್ರು ಇದ್ದರೆ ಅದು ಈ ಕಾಕ್ರೋಚ್ ಜನತಾ ಪಾರ್ಟಿ. ಈ ಕಾಕ್ರೋಚ್ ಜನತಾ ಪಾರ್ಟಿಯ ಮೂಲಕ ರಾಜಕೀಯ ಮಾಡಬೇಕು ಅಂದ್ಕೊಳುತ್ತೆ ಆಮ್ ಆದ್ಮಿ ಪಾರ್ಟಿ. ಅರವಿಂದ್ ಕೇಜ್ರಿವಾಲ್ ಅಪ್ಪಿತಪ್ಪಿ ತಾನು ಹರಿಯಾಣದವನಾದರೂ ಕೂಡ ಹರಿಯಾಣಕ್ಕೆ ಹೋಗಲ್ಲ, ಯಾಕಂದರೆ ಆತನ ಬೇಳೆಯಲ್ಲಿ ಬೇಯೋದಿಲ್ಲ. ಅರವಿಂದ್ ಕೇಜ್ರಿವಾಲು ಹರಿಯಾಣಕ್ಕೆ ಹೋಗೋದಿಲ್ಲ, ಸಂಜಯ್ ಸಿಂಗು ಉತ್ತರ ಪ್ರದೇಶದಲ್ಲಿ ಬಾಲ ಬಿಚ್ಚೋದಿಲ್ಲ. ಉಳಿದ ಇಬ್ಬರು ಹೇಗಾದರೂ ಮಾಡಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಅಂತ ಮಾಡ್ತಾರೆ, ಅಲ್ಲಿ ಜನ ಹೊಡಿತಾ ಇದ್ದಾರೆ. ಇದು ಏನನ್ನು ತೋರಿಸ್ತಾ ಇದೆ ಅಂದರೆ ಜಿರಲೆಗಳ ಆಟ ಮುಗಿಯುವ ಹಂತ ಬಂದಿದೆ. ಈಗ ಇವರಿಗೆ ಅನಗತ್ಯವಾದ ಪ್ರಚಾರವನ್ನು ಕೊಡೋದಾಗಲಿ, ಅನಗತ್ಯವಾಗಿ ಇವ್ರು ಹೇಳ್ದಾಗ ಕೇಳೋದಾಗಲಿ, ಅಥವಾ 48 ಗಂಟೆಯಲ್ಲಿ ನೀವು ವಾಪಸ್ ತೊಗೊಳ್ಳದೆ ಹೋದರೆ ಸುತ್ತಲ್ಲಿ ನಾವು ವಾಪಸ್ ತೊಗೊಳ್ಳೋದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತಾರಲ್ಲ, ಅದಕ್ಕೆ ಸೊಪ್ಪು ಹಾಕೋದಾಗಲಿ ಮಾಡಬಾರದಂಥ ಸಂದರ್ಭ. ಎರಡನೇದು, ಜನ ಎಲ್ಲೇ ಕಂಡರೂ ಕೂಡ ಕಾಕ್ರೋಚ್ನವರು ಅಂದರೆ ಅವ್ರನ್ನ ದೂರ ಇರಿಸುವುದು ಹೇಗೆ ಅಂತ ಅವರ ಮಕ್ಕಳಿಗೆ ಪಾಠ ಹೇಳಬೇಕಾದ ಅನಿವಾರ್ಯತೆ ಇದೆ. ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನಂದರೆ, ಈಗಿರುವಂಥ ಶಹರ ಮಟ್ಟದ ಜನರ ಅತಿ ದೊಡ್ಡ ಸಮಸ್ಯೆ ಏನಂದರೆ ರೀಲನ್ನು ಬದುಕು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ಯಾರು ಅಂದ್ಕೊಂಡಿದ್ದಾರೆ? ದೊಡ್ಡವರಲ್ಲ, ಮಕ್ಕಳು ಅಂದ್ಕೊಂಡಿದ್ದಾರೆ. ಆ ಮಕ್ಕಳಿಗೆ ಹೇಳಬೇಕು, ರಸ್ತೆಗೆ ಹೋದರೆ ನಿಮ್ಮನ್ನು ಜೈಲಿಗೆ ಹಾಕ್ತಾರೆ, ಹುಷಾರಾಗಿರಿ ಅನ್ನುವಂಥ ಪಾಠ ಹೇಳಬೇಕಾದಂಥ ಸಂದರ್ಭ. ಜೈಪುರ್ ಭಾಳ ದೊಡ್ಡದಾದ ಪಾಠವನ್ನು ಕಾಕ್ರೋಚ್ ಜನತಾ ಪಾರ್ಟಿ ಕಲಿಸಿದೆ. ಇದರಿಂದ ಪಾಠ ಕಲಿತರೆ ಅವ್ರು ಬಚಾವಾಗ್ತಾರೆ. ಪಾಠ ಕಲೀಲಿಲ್ಲ ಅಂದರೆ ಕಂಡ ಕಡೆ ಅವ್ರಿಗೆ ಹಿಟ್ಟಿನಿಂದ ಹೊಡೆಯುವುದು ಗ್ಯಾರಂಟಿ, 100ಕ್ಕೆ 100 ದಿಟ. ನಾಳೆ ಬೆಳಗಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.